ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಆನಂದ್ ಚಾನೆಲ್. ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಕೊಲೀಗ್ಸ್ ಅಂದರೆ ಕೆಲಸ ಮಾಡಲಿ ಇರುವವರ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಕೆಲಸದ ಮಾಡ್ತೇವಲ್ಲ, ಸೊ ಕೊಲಿಕ್ಕಿದು ಮನೆಯದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ನಾವೆಲ್ಲರೊಟ್ಟಿಗೆ ಹೋಗ್ತಾ ಇದ್ದೇವೆ. ಪ್ಲೇಸ್ ಇಲ್ಲಿ ಏನೆಲ್ಲ ಎಂಜಾಯ್ಮೆಂಟ್ ಮಾಡ್ತೇವೆ ಮತ್ತು ಹೇಗೆ ಹೋಗ್ತೇವೆ ನಾವು, ಬಿಕಾಸ್ ನಾವು ನೈಟ್ ಹೋಗ್ತಾ ಇರೋದು, ಹೇಗೆ ಹೋಗ್ತೇವೆ ಇದರಿಂದ ಜರ್ನಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ವ್ಲಾಗ್ನ ಕೊನೆವರೆಗೆ ನೋಡಿ. ಓಕೆ, ಸೊ ನಾನು ಅಲ್ಲಿಗೆ ಹೋಗಬೇಕಾದ್ರೆ ನನಗೊಂದು ಅಮ್ಮನ ಒಂದು ಸೀರೆಯಲ್ಲಿ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೆ. ಬಟ್ ಆ ಡ್ರೆಸ್ಗೆ ಶಾಲ್ ಇರಲಿಲ್ಲ, ಆಯಿತಾ. ಸೊ ದುಪ್ಪಟ್ಟ ತೆಗೊಳ್ಳಿಕ್ಕೆ ಅಂತ ಪರಾಗಿಗೆ ಬಂದಿದ್ದೆ ಗಂಗನಾಡಿ ಹತ್ರ. ಸೊ ಅದನ್ನು ಪೇ ಮಾಡಿ ನಾವೀಗ ಹೊರಡ್ತಾ ಇದ್ದೇವೆ. ಈಗ ಇಲ್ಲಿ ಒಬ್ಬರು ರೆಡಿ ಆಗ್ತಿದ್ದಾರೆ ನೋಡಿ. ಇಲ್ಲಿ ಒಬ್ಬರು ಫುಲ್ ಮೇಕಪ್ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬರನ್ನ ತೋರಿಸ್ತೇನೆ ಇಲ್ಲಿ ನೋಡಿ. ಇಲ್ಲಿ ಒಬ್ಬರು ಲಿಪ್ಸ್ಟಿಕ್ ಹಾಕ್ತಿದ್ದಾರೆ ನೋಡಿ. ಎಂತೆಲ್ಲ ಜಾಲಿ ಮಾಡ್ತೇವೆ ನೋಡಿ. ನಾನು ಜಸ್ಟ್ ಇಯರಿಂಗ್ ಒಂದು ಚೇಂಜ್ ಮಾಡಿದೆ. ಬೆಳಿಗ್ಗೆ ಹಾಕಿದ ಇಯರಿಂಗ್ ತೆಗೆದು ಈಗ ಬೇರೆ ಇಯರಿಂಗ್ ಚೇಂಜ್ ಮಾಡಿದ್ದೇನೆ. ಮತ್ತೆಲ್ಲ ಹಾಗೆ ಇದ್ದೇನೆ, ಎಂತ ಹಾಕಲಿಲ್ಲ ನಾನು. ಇಲ್ಲಿ ಒಬ್ಬರು ಪರ್ಫ್ಯೂಮ್ ಎಲ್ಲ ಹಾಕ್ತಿದ್ದಾರೆ. ಹಾಗೆ ಹಾಕ್ಬೇಕಂತೆ. ಸೊ ಇವರೆಲ್ಲ ನೋಡಿ ಗಾಯ್ಸ್, ಈಗ ನಾವು ಹೋಗ್ತಾ ಇದ್ದೇವೆ, ಪಾರ್ಕಿಂಗಲ್ಲಿದ್ದೇವೆ. ಇಲ್ಲಿ ಗಿಫ್ಟ್ ಎಲ್ಲ ಇಟ್ಕೊಂಡಿದ್ದೇವೆ. ಎಂಥ ಫಂಕ್ಷನ್ ಏನು ಎಲ್ಲ ಹೇಳ್ತೇವೆ. ಸೊ ಯಸ್, ಹೋಗುವ, ಬನ್ನಿ ಬನ್ನಿ ಬನ್ನಿ. ಸೊ ಎಸ್, ನಾವೀಗ ಫೈನಲಿ ರೀಚ್ ಆಗಿದ್ದೇವೆ ನೋಡಿ. ಫುಲ್ ಕತ್ತಲಿದೆ. ಮೈ ಗಾಡ್, ಇವರೆಲ್ಲ ಇಲ್ಲಿದ್ದಾರೆ ನೋಡಿ. ದೀಕ್ಷಾ ಒಬ್ಬರು ಜಾಯಿನ್ ಆಗಿದ್ದಾರೆ ನಮ್ಮೊಟ್ಟಿಗೆ. ಮಾಜಿ ಹರ್ಷದವರು. ಸಿಕ್ಕಾಪಟ್ಟೆ ಜನ ಇದ್ದೇವೆ ಇಲ್ಲಿ ನೋಡಿ. ಇದು ಇವರ ಹೊಸ ಮನೆ, ಇಂದು ಅಕ್ಕ ಇವರ ಮನೆ ವೈಟ್ ಕಲರ್ ಹಾಕಿದಾರಲ್ಲ, ಸೊ ಅವ್ರದ್ದು ಇದೆಲ್ಲ ಮನೆ. ಸೊ ಎಷ್ಟು ಚಂದ ಕಟ್ಟಿದ್ದಾರೆ. ಸೊ ಇದು ಹಾಲ್, ಇದು ದೇವರ ಮನೆ, ಇದು ಡೈನಿಂಗ್ ಹಾಲ್ ಆ್ಯಂಡ್ ಇದು ಕಿಚನ್. ಬ್ಯಾಕ್ ಸೈಡ್ ಡೋರ್. ಚಿಮಿನಿ ಓ ಬ್ರ್ಯಾಂಡ್ ತೂಲೆ ಪ್ಲೀಸ್. ಇದು ಒಂದು ಬೆಡ್ರೂಮ್. ಓಕೆ, ಸೊ ಗಿಫ್ಟ್ ಎಲ್ಲ ತುಂಬ ಬಂದಿದೆ. ಆ್ಯಂಡ್ ದಿಸ್ ಈಸ್ ಅ ವಾಶ್ರೂಮ್. ಇದು ನಾನು. ಹಾಯ್, ಹೌ ಪ್ರಿಟಿ. ಹಾಯ್. ಆ್ಯಂಡ್ ಐ ಥಿಂಕ್ ಇದೊಂದು ಬೆಡ್ರೂಮ್, ಸೊ ಸೆಕೆಂಡ್ ಬೆಡ್ರೂಮ್. ಸೊ ಎಸ್, ನಾವೀಗ ಊಟಕ್ಕೆ ಬಂದಿದ್ದೇವೆ. ಮನೆ ಇಲ್ಲಿದೆ, ಕೋಲ ಅಲ್ಲಿ ನಡೀತದೆ. ಸೊ ಲೇಟ್ ಇನ್ನು ಸಹ ನಾವು ಊಟಕ್ಕೆ ಬಂದಿದ್ದೇವೆ, ಊಟಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಊಟಕ್ಕೆ ಅನ್ನ ಇದೆ, ಆಮೇಲೆ ಇದೊಂದು ಬಟಾಟೆ, ಇದೊಂದು ಪಲ್ಯ ಇದೆ, ಅದೆರಡು ಮಿಕ್ಸ್ ಆಗಿದೆ. ಆಮೇಲೆ ವೆಜ್ ಇದೆ, ಇನ್ನೊಂದಿದೆ. ಆಮೇಲೆ ಕಡಲೆ ಮತ್ತು ಗುಜ್ಜೆ ಅಂದರೆ ಹಲಸಿನಕಾಯಿ. ಸೊ ಫಿಯೋನ ಊಟ ಮಾಡ್ತಿದ್ದಾಳೆ ಇಲ್ಲಿ. ಆಮೇಲೆ ಸೊ ಎಸ್, ಲಾಸ್ಟಿಗೆ 1-2-3 ಫೋಟೋಸ್ ವೀಡಿಯೋಸ್ನ ಹಾಗೆ ತೊಗೊಂಡೆ. ಹುಡುಗಿಯರಿಗೆ ಫೋಟೋಸ್ ತೆಗೆದಿದ್ದರೆ ಆ ಔಟ್ಫಿಟ್ನ ಹಾಕಿದೆ ಅಂತ ಅನಿಸೋದೇ ಅಲ್ಲ. ಸೊ ಎಸ್, ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.